ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಧನ್ವೀರ್ ಅವ್ರ ಬಗ್ಗೆ. ಜಯದ್ ಖಾನ್ ಹಾಗೂ ಧನ್ವೀರ್ ಅವ್ರ ಮಧ್ಯೆ ನಡೀತಿರೋ ಕೋಲ್ಡ್ ವಾರ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಅದರ ಮುಂದುವರಿದ ಭಾಗ ಆಗಿರುತ್ತೆ. ಕರೆಂಟ್ಲಿ ಧನ್ವೀರ್ ಅವರು ತಮ್ಮ ಹೊಸ ಸಿನಿಮಾ ಹೈ ಅಗ್ರೀವ್ ಅಂತ ಪ್ರಮೋಷನ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ದಾರೆ. ಧನ್ವೀರ್ ಅವರು ಬಾಸ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ಇಂಟರ್ವ್ಯೂವರ್ ಒಂದು ಪ್ರಶ್ನೆನ ಕೇಳಿದ್ದಾರೆ. ರೀಸೆಂಟ್ಲಿ ನಿಮ್ಮ ಸಾಂಗ್ ರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಜ್ ಮೇಲೆ ನೀವು ಮಾತಾಡಿದಂತಹ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ. ಸೊ ಆ ವಿಡಿಯೋ ನೀವು ಯಾರಿಗೆ ಹೇಳಿದ್ದು, ಅದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೋದಾ ಅಂತ. ಅದಕ್ಕೆ ಧನ್ವೀರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಯಾವತ್ತು ದರ್ಶನ್ ಅಣ್ಣಗೆ ಹೆಲ್ಪ್ ಮಾಡಿದೀನಿ ಅಂತ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಕೈಯಲ್ಲಿ ಕಿಸಿಯಕ್ಕಾಗ್ದಿಲ್ದವರು ಟಿವಿ ಮುಂದೆ ಮಾತಾಡೋದು ಗಂಡಸ್ತನ ಅಲ್ಲ. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ಇವರೆಲ್ಲ ಕಷ್ಟದ ಟೈಮ್ ಅಲ್ಲಿ ಕಾಣಿಸ್ಕೊಳೋದಿಲ್ಲ, ಅದೇ ಸುಖದ ಟೈಮ್ ಅಲ್ಲಿ ಬರ್ತಾರೆ. ಮುಂಚೆ ಡಿ ಬಾಸ್ ಅವರು ರಿಲೀಸ್ ಆದಾಗ ಮಾರನೇ ದಿನ ಬಿರಿಯಾನಿ ಕಳ್ಸ್ಕೊಡಕ್ಕಾಗುತ್ತೆ, ಅದೇ ಕಷ್ಟದ ಟೈಮ್ ಅಲ್ಲಿ ಬರಕ್ ಆಗಲ್ಲ ಇವರಿಗೆಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವರ ವ್ಯಕ್ತಿತ್ವ ಎಂತದ್ದು ಅಂತ. ಇನ್ನೊಬ್ರು ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಅವ್ರ ಕ್ಯಾರೆಕ್ಟರ್ ಸರಿ ಇದೆಯಾ ಅಂತ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ಧನ್ವೀರ್ ಅವರು ಎಲ್ಲೂ ಕೂಡ ಜಯದ್ ಖಾನ್ ಅವರ ಹೆಸರು ತಗೊಂಡಿಲ್ಲ. ಬಟ್ ಈ ರೀತಿ ಮಾತಾಡೋದು ನೋಡಿದ್ರೆ ಧನ್ವೀರ್ ಅವರು ಜಯದ್ ಖಾನ್ ಅವರಿಗೆ ಹೇಳಿರೋಂಗಿದೆ. ನೆಕ್ಸ್ಟ್ ಅಪ್ಡೇಟ್ ಮೈಕಲ್ ಅಜಯ್ ಅವರ ಬಗ್ಗೆ. ಮೈಕಲ್ ಅಜಯ್ ಅವರ ಒಂದು ವರ್ಕೌಟ್ ವಿಡಿಯೋದಲ್ಲಿ ಒಬ್ರು ಫಾಲೋವರ್ ನಿಮಗೆ ಕನ್ನಡ ಮರ್ತೋಗಿದ್ಯಾ ಅಂತ ಕಮೆಂಟ್ ಹಾಕಿದ್ದಾರೆ. ಅದಕ್ಕೆ ಮೈಕಲ್ ಅಜಯ್ ಅವರು, ಹೌದು ನನಗೆ ಕನ್ನಡ ಮರ್ತೋಗಿದೆ, ನಾನು ಕನ್ನಡ ಮಾತಾಡಕ್ಕೆ ಪ್ರಯತ್ನ ಪಟ್ಟಾಗ ನನಗೆ ಬರೀ ಚೈನೀಸ್ ಬರುತ್ತೆ ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಎಸ್ ಬ್ರದರ್, ಹೌದು ನಾನು ಕಲ್ತಿದ್ದು ಕನ್ನಡ ಎಲ್ಲ ನನಗೆ ಮರ್ತೋಗಿದೆ. ಇವಾಗಲೂ ಜ್ಞಾಪಕ ಮಾಡಿ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ನನ್ನ ಬಾಯಲ್ಲಿ ಚೈನೀಸೇ ಬರ್ತಾ ಇದೆ. ಸೊ ಐ ಆಮ್ ಸೋ ಸಾರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ ಅಪ್ಡೇಟ್ ವರ್ತೂರ್ ಸಂತೋಷ್ ಅವ್ರ ಬಗ್ಗೆ. ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ 12ನೇ ಸೀಸನ್ ಅಲ್ಲಿ ಯಾರು ರನ್ನರ್ ಅಪ್ ಆಗ್ತಾರೆ ಅವರಿಗೆ 10 ಲಕ್ಷ ಕೊಡ್ತೀನಿ, ಕಂಡೀಷನ್ ಏನಂದ್ರೆ ಹಳ್ಳಿಕರ್ ಅವರಿನ ಸ್ಟೇಜ್ ಮೇಲೆ ಕರ್ಸ್ಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಬಿಗ್ ಬಾಸ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಆದ್ರೂ ಕೂಡ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ 12ನೇ ಸೀಸನ್ ರನ್ನರ್ ಅಪ್ ಆದ ರಕ್ಷಿತಾ ಅವರಿಗೆ 2 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ರಕ್ಷಿತಾ ಅವರಿಗೆ ಫೋನ್ ಮಾಡಿ ತಮ್ಮ ಊರಿಗೆ ಇನ್ವೈಟ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಬೆಂಗಳೂರಿಗೆ ಯಾವಾಗ ಬರ್ತೀಯಮ್ಮ? 9ನೇ ತಾರೀಕು ಮತ್ತೆ ಬರೋದು. 12th ಆದ್ಮೇಲೆ ಸಿಗಲ್ಲ ಬೆಂಗಳೂರಲ್ಲಿ? ಅಲ್ಲಮ್ಮ, ಬೆಂಗಳೂರಿಗೆ ಬಂದಾಗ ನನ್ಗೆ ಒಂದು 12th ಮೇಲೆ ಒಂದು 13, 14 ಹಂಗೆ ಮನೆ ಹತ್ರ ಬಾ. ಅದು 2 lakhs ನಾನು ಕೊಡ್ತೀನಿ ಅಂತ ಹೇಳಿದ್ದೆ. 2 lakhs ತಗೊಂಡು ಹೋಗಿ. ನಾನು ಆಕ್ಚುಲಿ ಮೊನ್ನೆನೆ ಕೊಡ್ತಾ ಇದ್ದೆ, ನೀನು ಹೊರಗಡೆ ಬಂದ್ಮೇಲೆ ನನಗೆ ಮಿಸ್ಕಮ್ಯುನಿಕೇಶನ್ ಆಯ್ತು. ಬಂದು ಊಟ ಮಾಡಿ ಬಂದು ಆಮೇಲೆ ನಮ್ಮ ಜೊತೆನಲ್ಲಿ ನೀನು ಫಿಶ್ ಫ್ರೈ ಮಾಡಬೇಕು. ಅದು ಯಾವ್ದೋ ಹೇಳು, ತರಿಸ್ತೀನಿ. ಚಂದ ಮಾಡ್ತೀಯಲ್ಲ ಫಿಶ್ ಫ್ರೈ? ಓಕೆ, ನಿಮ್ಮ ತಾಯಿ ಅವ್ರನ್ನೆಲ್ಲ ಕರ್ಕೊಂಬಮ್ಮ. ಆಯ್ತಾ? ಜೈ ಹಳ್ಳಿಕಾರ್ ಹೇಳು. ಓಕೆ, ಜೈ ಹಳ್ಳಿಕಾರ್. ನೆಕ್ಸ್ಟ್ ಅಪ್ಡೇಟ್ ದುರಂಧರ್ ವರ್ಸಸ್ ಟಾಕ್ಸಿಕ್ ಬಗ್ಗೆ. ದುರಂಧರ್ ಪಾರ್ಟ್ 2 ಮೂವಿ ರಿಲೀಸ್ ಆಗಕ್ಕೂ ಮುಂಚೆನೆ 245 ಕೋಟಿ ಪ್ರಾಫಿಟ್ ಮಾಡಿದೆ. ಹೇಗೆ ಅಂತ ಕೇಳೋದಾದ್ರೆ ನೀವು ನೋಡಬಹುದು, ಜಿಯೋ ಹಾಟ್ಸ್ಟಾರ್ ಅವರು OTT ರೈಟ್ಸ್ ನ 150 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಸ್ಟಾರ್ ನೆಟ್ವರ್ಕ್ ಅವರು ಸ್ಯಾಟಲೈಟ್ ರೈಟ್ಸ್ ನ 50 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಹಾಗೂ ಮ್ಯೂಸಿಕ್ ರೈಟ್ಸ್ ನ ಟಿ ಸೀರೀಸ್ ಅವರು 45 ಕೋಟಿಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಮೂವಿ ಬಗ್ಗೆ ಮಾತಾಡೋದಾದ್ರೆ, ದಿಲ್ ರಾಜು ಅವರ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರು ಟಾಕ್ಸಿಕ್ ನ ತೆಲುಗು ಡಿಸ್ಟ್ರಿಬ್ಯೂಷನ್ ರೈಟ್ಸ್ ನ 120 ಕೋಟಿ ಕೊಟ್ಟಿ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಅಮೌಂಟ್ ನಾನ್ ತೆಲುಗು ಮೂವಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಡೀಲ್ಸ್ ಅಂತಾನೆ ಹೇಳ್ಬೋದು. ದುರಂಧರ್ ಹಾಗೂ ಟಾಕ್ಸಿಕ್ ಇವೆರಡು ಮೂವಿ ಕೂಡ ಮಾರ್ಚ್ 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನು ಏನೆಲ್ಲ ರೆಕಾರ್ಡ್ಸ್ ಬ್ರೇಕ್ ಮಾಡುತ್ತೆ ಅಂತ ವೇಟ್ ಮಾಡಿ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ RCB ಬಗ್ಗೆ. RCB ಓನರ್ ಆದ ಡಿಯಗೋ ಅವರು RCB ನ ಸೇಲ್ ಇಟ್ಟಿದ್ದಾರೆ. ಹೌದು, ಇಲ್ಲಿವರೆಗೂ ಟೋಟಲ್ 9 ಪಾರ್ಟೀಸ್ RCB ಮೇಲೆ ಬಿಡ್ ಮಾಡಿದ್ದಾರೆ. ಇದೊಂದು ನಾನ್ ಬೈಂಡಿಂಗ್ ಬಿಡ್ ಆಗಿರುತ್ತೆ. ಸೊ ಹೈಯೆಸ್ಟ್ ಆಫರ್ ನೋಡೋದಾದ್ರೆ ಒನ್ ಆಫ್ ದ ಫೇಮಸ್ ಫುಟ್ಬಾಲ್ ಕ್ಲಬ್ ಮ್ಯಾಂಚೆಸ್ಟರ್ ಯುನೈಟೆಡ್ ಓನರ್ ಗ್ಲೇಜರ್ ಫ್ಯಾಮಿಲಿ ಅವರು ಹೈಯೆಸ್ಟ್ ಅಮೌಂಟ್ ನ ಆಫರ್ ಮಾಡಿದ್ದಾರೆ. ಎಷ್ಟು ಅಮೌಂಟ್ ಅಂತ ಕೇಳೋದಾದ್ರೆ 16,300 ಕೋಟಿ ಅಮೌಂಟ್ ನ ಬಿಡ್ ಮಾಡಿದ್ದಾರೆ. RCB ಕರೆಂಟ್ ಓನರ್ ಡಿಯೇಗೋ ಅವರು IPL ಸ್ಟಾರ್ಟ್ ಆಗಕ್ಕೂ ಮುಂಚೆ ಅಂದ್ರೆ ಮಾರ್ಚ್ 31ನೇ ತಾರೀಕು ಒಳಗಡೆ ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗೋವಾ ಇಂದ. ಗೋವಾದ ಬೀಚಸ್ ಗಳಲ್ಲಿ ನೀವೇನಾದ್ರೂ ಫಾರಿನರ್ಸ್ ಪರ್ಮಿಷನ್ ಇಲ್ದಲೆ ಅವ್ರ ಜೊತೆ ಸೆಲ್ಫಿ ತಗೊಳೋದು ಅಥವಾ ಅವರಿಗೆ ಗೊತ್ತಿಲ್ದಂಗೆ ಏನಾದ್ರು ನೀವು ವಿಡಿಯೋ ಮಾಡಿದ್ರೆ ಗೋವಾ ಪೊಲೀಸ್ ಅವರು ನಿಮ್ಮನ್ನ ಅರೆಸ್ಟ್
ಮಾಡ್ತಾರೆ. ಹೌದು, ಗೋವಾ ಪೊಲೀಸ್ ಅವರು ಹೊಸ ರೂಲ್ಸ್ ನ ತಂದಿದ್ದಾರೆ. ತುಂಬಾ ಜನ ಫಾರಿನರ್ಸ್ ಎಸ್ಪೆಷಲಿ ವುಮೆನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ರೀತಿ ನಮ್ಮನ್ನ ಪ್ರೈವೇಟ್ ಆಗಿ ವಿಡಿಯೋ ಶೂಟ್ ಮಾಡ್ತಾರೆ ಹಾಗೂ ನಮ್ಮ ಫೋಟೋಸ್ ತಗೊಂತಾರೆ ಅಂತ. ಸೆಲ್ಫಿ ಮೇಡಮ್, ಮ್ಯಾಮ್ ಪ್ಲೀಸ್ ಮೇಡಮ್, ಸೆಲ್ಫಿ ಮೇಡಮ್, ಪ್ಲೀಸ್ ಮ್ಯಾಮ್. My friends ask ma'am, Instagram ma'am. ಈ ರೀತಿ ತುಂಬಾ ಕಂಪ್ಲೇಂಟ್ಸ್ ಗಳು ಪೊಲೀಸ್ ಅವರ ಹತ್ರ ಬಂದಿದೆ. ಅದಕ್ಕೋಸ್ಕರ ಈ ಒಂದು ಹೊಸ ರೂಲ್ಸ್ ನ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಹರಿಯಾಣ ಇಂದ ಸೂರಜ್ ಕುಂಡ್ ಜಾತ್ರೆಯಲ್ಲಿ 360 ಡಿಗ್ರಿ ಸುನಾಮಿ ಸ್ವಿಂಗ್ ಕ್ರಾಶ್ ಆಗಿದೆ. ಹೌದು, ಮೆಕ್ಯಾನಿಕಲ್ ಫೇಲ್ಯೂರ್ ಆಗಿ ಈ ಒಂದು ಇನ್ಸಿಡೆಂಟ್ ನಡೆದಿದೆ. ಆನ್ ಡ್ಯೂಟಿ ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಅವರು ಜನರಿಗೆ ಸಹಾಯ ಮಾಡಕ್ಕೆ ಅಂತ ಹೋಗಿದ್ದಾರೆ. ಅವಾಗ ಆ ಒಂದು ಸ್ವಿಂಗ್ ಕೊಲ್ಯಾಪ್ಸ್ ಆಗಿದೆ ಹಾಗೂ ಜಗದೀಶ್ ಅವರು ಸಾವನ್ನಪ್ಪಿದ್ದಾರೆ. 13ಕ್ಕೂ ಹೆಚ್ಚು ಜನರಿಗೆ ಇಂಜುರಿ ಆಗಿದೆ. ಅವರನ್ನ ಇಮಿಡಿಯೇಟ್ಲಿ ಆಂಬುಲೆನ್ಸ್ ಮುಖಾಂತರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.